ಸ್ಕೂಲ್ ಡೇಸ್ ಒಳಗಿದ್ದಾಗ ನೀವು ಎಲ್ಲರೂ ಡೆಫಿನೆಟ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿರ್ತೀರಿ. ಓಕೆ, ಈಗ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ಯಾರೋ ಒಬ್ಬ ವಿದ್ಯಾರ್ಥಿ ಒಂದು 25 ಮಾರ್ಕ್ಸಿಂದ ಟೆಸ್ಟ್ ಐತಂತ ಅನ್ಕೊಳ್ಳಿ. ಆ 25 ಮಾರ್ಕ್ಸ್ ಟೆಸ್ಟ್ ಒಳಗಡೆ ಒಬ್ಬ ವಿದ್ಯಾರ್ಥಿ 20 ಮಾರ್ಕ್ಸ್ ಪಡೆದಿದ್ದಾನ್ರಿ, 20 ಮಾರ್ಕ್ಸ್ ತಗೊಂಡಿದ್ದಾನ್ರಿ. ಈಗ ನನಗ ಇದನ್ನ ಪರ್ಸೆಂಟೇಜ್ ಬದಲು ಮಾಡ್ಬೇಕಾಗೈತಿ. ನನಗೆ ನೋಡ್ಬೇಕಾಗೈತಿ ಅವನು ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ತಗೊಂಡಾನು ಅಂತ ನನಗೆ ಫೈಂಡ್ ಮಾಡ್ಬೇಕಾಗೈತಿ. ಸೊ ಅದಕ್ಕೆ ನಾ ಏನ್ ಮಾಡ್ತೀನಿ, ಇದಕ್ಕ ಗುಣಿಲೆ 100 ಮಾಡ್ತೀನಿ, ಇಂಟು 100 ಮಾಡ್ತೀನಿ. ಸೊ ಈಗ ನಿಮ್ಗೆಲ್ಲ ಗೊತ್ತೈತ್ರಿ, 25 ಮಗ್ಗಿ ಒಳಗ 25 ಒಂದ್ಲೆ, ಇದು 25 ನಾಲ್ಕಲೆ. ಸೊ 24 ಇದನ್ನ ಗುಣಾಕಾರ ಮಾಡಿದಾಗ ಎಷ್ಟಾಕತ್ರಿ? 80. ಅಥವಾ ನಾವೇನ್ ಹೇಳ್ತೀವಿ, ಆ ವಿದ್ಯಾರ್ಥಿ 80% ಮಾರ್ಕ್ಸ್ ನ ಸ್ಕೋರ್ ಮಾಡಿದ, ಅಥವಾ ಆ ವಿದ್ಯಾರ್ಥಿ 80% ಮಾರ್ಕ್ಸ್ ನ ತಗೊಂಡಿದ. ಏನಪ್ಪಾ ಈ ಪರ್ಸೆಂಟೇಜ್ ಅಂದ್ರೆ ಏನು? ಅಥವಾ ನಾನು ಯಾವಾಗ ಒಬ್ಬ ವಿದ್ಯಾರ್ಥಿ 80% ಮಾರ್ಕ್ಸ್ ತಗೊಂಡಾನು, 75% ಮಾರ್ಕ್ಸ್ ತಗೊಂಡಾನು, 50% ಮಾರ್ಕ್ಸ್ ತಗೊಂಡಾನು, 35% ಮಾರ್ಕ್ಸ್ ತಗೊಂಡಾನು ಅಂತ ನಾನು ಯಾವಾಗ ಹೇಳ್ತೀನಿ, ಅವಾಗ ಡೆಫಿನೆಟ್ಲಿ ನಿಮ್ ಮೈಂಡ್ದಾಗ ಏನ್ ಬರ್ತೈತಿ? ಇಲ್ಲ ಸರ್, ಇವನು ಇದರ ಅರ್ಥ ಏನಪ್ಪಾ ಅಂತಂದಾಗ ಇವನು 100ಕ್ಕೆ 80 ಮಾರ್ಕ್ಸ್ ತಗೊಂಡಿದ್ದ. ಇದರ ಅರ್ಥ ಏನ್ರಿ? 100ಕ್ಕೆ 80 ಮಾರ್ಕ್ಸ್. ಅಂದ್ರ ಪರ್ಸೆಂಟೇಜ್ ಅಂದ್ರ 100ಕ್ಕೆ ಅವನು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನು, ಇದಕ್ಕೆ ನಾವ್ ಏನಂತ ಕರಿತೀವಿ? ಪರ್ಸೆಂಟೇಜ್ ಅಂತ ಕರಿತೀವಿ.